ಇನ್ನೆರಡು ತಿಂಗಳಲ್ಲಿ ಕಿಲ್ಲರ್ ಕೊರೋನಾಗೆ ಮದ್ದು ಸಿಗುತ್ತೆ. ಕ್ರೂರಿ ಕೊರೋನಾ ಕೊಲ್ಲಲು ರೆಡಿಯಾಗಿದೆ ರಾಮಬಾಣ. ಇದು ಇನ್ನೆರಡು ತಿಂಗಳಲ್ಲಿ ಕಿಲ್ಲರ್ ಕೊರೋನಾಗೆ ಮದ್ದು ಸಿಗುವಂತ ನಿರೀಕ್ಷೆ ಇದೆ. ಫೆಬ್ರವರಿ ತಿಂಗಳಲ್ಲಿ ಕೊರೋನಾ ವೈರಸ್ಗೆ ಲಸಿಕೆ ಲಭ್ಯ ಆಗುವಂತ ಕಾಲ ಈಗ ಸನ್ನಿಹಿತ ಆಗ್ತಾ ಇದೆ. ಕ್ರೂರಿ ಕೊರೋನಾ ಕೊಲ್ಲೋದಕ್ಕೆ ರೆಡಿ ಆಗ್ತಾ ಇದೆ ರಾಮಬಾಣ. ಫೆಬ್ರವರಿ ತಿಂಗಳಲ್ಲಿ ಕೊರೋನಾ ವೈರಸ್ಗೆ ಲಸಿಕೆ ಲಭ್ಯ. 2021 ಫೆಬ್ರವರಿಯಲ್ಲಿ ಆಕ್ಸ್ಫರ್ಡ್ ವಿವಿ ಲಸಿಕೆ ಲಭ್ಯವಾಗುತ್ತೆ. ಹಾಗಾಗಿ 2020 ಆಲ್ಮೋಸ್ಟ್ ಒಂದು ರೀತಿಯಾಗಿ ಕರಾಳ ದಿನಗಳೇ ಕಳೆದು ಹೋಯಿತು. ಸಾಕಷ್ಟು ಲಾಸ್ ಆಗಿದೆ ಹಲವಾರು ಇಂಡಸ್ಟ್ರಿಗಳಲ್ಲಿ. ಆದರೆ ಅಟ್ಲೀಸ್ಟ್ 2021 ಆದರೂ ಕೂಡ ಸುಖಕರವಾಗಿರುತ್ತೆ ಅನ್ನೋ ನಿರೀಕ್ಷೆ ಆರೋಗ್ಯ ಸಿಬ್ಬಂದಿ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟ ಹಾಗೆ ಆರೋಗ್ಯ ಇಲಾಖೆ ಸಿಬ್ಬಂದಿ ಎಲ್ಲರೂ ಕೂಡ ಸಾಕಷ್ಟು ಮಾಹಿತಿಯನ್ನು ನೀಡ್ತಾ ಇದ್ದಾರೆ. 2021 ಏಪ್ರಿಲ್ವರೆಗೆ ಈ ಲಸಿಕೆಯ 2 ಡೋಸ್ಗೆ ಗರಿಷ್ಠ 1,000 ರೂಪಾಯಿ ವೆಚ್ಚ ಆಗಬಹುದು. ಇನ್ನೇನು 2 ತಿಂಗಳಲ್ಲಿ ಲಸಿಕೆ ಸಿಗುತ್ತೆ ಅನ್ನೋದು. ಲಸಿಕೆ ಬಗ್ಗೆ ಸಿಇಒ ಅದಾರ್ ಪೂನಾವಾಲಾ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪುಣೆಯ ಸೆರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದ ಸಿಇಒ ಇನ್ನೆರಡು ತಿಂಗಳಲ್ಲೇ ಈ ಮದ್ದು ಸಿಗುತ್ತೆ ಕೊರೋನಾ ರೋಗಿಗಳಿಗೆ, ಏನೊಂದು ಮುಕ್ತಿಯನ್ನು ಕೊಡುವಂತ ಅವರ ಸಮಸ್ಯೆಗಳಿಗೆ ಒಂದು ದೊಡ್ಡ ಮಟ್ಟದ ಒಂದು ಸೊಲ್ಯೂಷನ್ ಅಂದರೆ ಅದು ವ್ಯಾಕ್ಸಿನ್ ಆಗಿತ್ತು. ಯಾರ್ಯಾರು ಕೊರೋನಾ ಪೀಡಿತರಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಚಂದ್ರಮೋಹನ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಚಂದ್ರಮೋಹನ್, ಕೊರೋನಾ ವ್ಯಾಕ್ಸಿನ್ ಸಂಬಂಧಪಟ್ಟ ಹಾಗೆ ನಾನಾ ರಾಷ್ಟ್ರಗಳಲ್ಲಿ ಹಲವಾರು ಹಂತಗಳಲ್ಲಿ ಈ ಸಂಶೋಧನೆಗಳು ನಡೀತಾ ಇತ್ತು, ವ್ಯಾಕ್ಸಿನ್ ಟೆಸ್ಟ್ಗಳಾಗ್ತಾ ಇದ್ವು. ಆದರೆ ಇಂಥ ಡೇಟ್ ಅಂತ ಯಾರೂ ಕೂಡ ಪಕ್ಕ ಅನೌನ್ಸ್ ಮಾಡಿರಲಿಲ್ಲ. ಈ 2021 ಫೆಬ್ರವರಿಗೆ ನಿರೀಕ್ಷೆ ಮಾಡ್ಬೋದಾ ಒಂದು ಪರ್ಫೆಕ್ಟ್ ಆದಂಥ ಲಸಿಕೆಯನ್ನು? ಹೌದು, ಈಗ ಮುಖ್ಯವಾಗಿ ಸೆರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದ ಸಿಇಒ ಅದಾರ್ ಪೂನಾವಾಲಾ ಅವರು ಭಾರತದಲ್ಲಿ 2021 ಫೆಬ್ರವರಿನಲ್ಲಿ ಕೊರೋನಾ ವಿರುದ್ಧ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದ ಲಸಿಕೆ ಲಭ್ಯವಾಗುತ್ತೆ. ಇದನ್ನ ಫೆಬ್ರವರಿ ತಿಂಗಳಿನಲ್ಲೇ ಹೆಲ್ತ್ ಕೇರ್ ವರ್ಕರ್ಸ್ ಮತ್ತು ವಯಸ್ಕ ನಾಗರಿಕರಿಗೆ ನೀಡಲಾಗುತ್ತೆ ಅಂತ ಹೇಳಿ ಈಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಸಾರ್ವಜನಿಕರಿಗೆ 2021 ಏಪ್ರಿಲ್ ತಿಂಗಳಿನಲ್ಲಿ ನೀಡಲಾಗುತ್ತೆ ಅಂತ ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯ ಅಸ್ಟ್ರಾಜೆನಿಕಾ ಕಂಪನಿಯ ಜೊತೆಗೂಡಿ ಅಭಿವೃದ್ಧಿಪಡಿಸ್ತಾ ಇರತಕ್ಕಂತಹ ಲಸಿಕೆ ಬಹುತೇಕ ಮುಂದಿನ ತಿಂಗಳು ತನ್ನ ಅಂತಿಮ ಹಂತದ ಪ್ರಯೋಗದ ಫಲಿತಾಂಶವನ್ನ ಬಿಡುಗಡೆ ಮಾಡತಕ್ಕಂತಹ ನಿರೀಕ್ಷೆ ಇದೆ. ಈಗ 3ನೇ ಹಂತದ ಪ್ರಯೋಗದಲ್ಲೂ ಕೂಡ ಸಾಕಷ್ಟು ಪಾಸಿಟಿವ್ ಆಗಿರ್ತಕ್ಕಂತಹ ಫಲಿತಾಂಶ ಬಂದಿದೆ. ಈ ಒಂದು ವೇಳೆ ಮುಂದಿನ ತಿಂಗಳಿಗೆ ಅದರ ಅಂತಿಮ ಹಂತದ ಪ್ರಯೋಗದ ಫಲಿತಾಂಶ ಬಿಡುಗಡೆ ಮಾಡಿ ಲಸಿಕೆ ಕೊರೋನಾ ವೈರಸ್ ನ ವಿರುದ್ಧ ಯಶಸ್ವಿ ಆದ್ರೆ ಅದನ್ನ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನೆಯನ್ನ ಭಾರತದಲ್ಲೂ ಕೂಡ ಮಾಡಲಾಗುತ್ತೆ. ಮುಖ್ಯವಾಗಿ ಸೆರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾನೇ ಪುಣೆಯ ತನ್ನ ಘಟಕದಲ್ಲಿ ಲಸಿಕೆಯನ್ನು ಉತ್ಪಾದನೆಯನ್ನ ಮಾಡುತ್ತೆ. ಬಳಿಕ ಫೆಬ್ರವರಿ ವೇಳೆಗೆ ಇದನ್ನ ಸಾರ್ವಜನಿಕ ಬಳಕೆಗೆ ಅನುಮತಿಯನ್ನ ಡಿಸಿಜಿಐ ಇಂದ ಅನುಮತಿಯನ್ನ ಪಡ್ಕೊಳ್ಬೇಕಾಗುತ್ತೆ. ಈ ಅನುಮತಿ ಸಿಕ್ಕರೆ ಫೆಬ್ರವರಿ ವೇಳೆಗೆ ಹೆಲ್ತ್ ಕೇರ್ ವರ್ಕರ್ಸ್ ಮತ್ತು ಹಿರಿಯ ನಾಗರಿಕರಿಗೆ ಈ ಲಸಿಕೆಯನ್ನ ನೀಡಲಾಗುತ್ತೆ ಅಂತ ಹೇಳಿ ಆದಾರ್ ಪೂನಾವಾಲಾ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದಾದ ಬಳಿಕ ಸಾರ್ವಜನಿಕರ ಎಲ್ಲರಿಗೂ ಕೂಡ ಏಪ್ರಿಲ್ ತಿಂಗಳಿಂದ ನೀಡಲಾಗುತ್ತೆ ಅಂತ ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಈಗ ಮುಖ್ಯವಾಗಿ ಕೊರೋನಾ ವೈರಸ್ ವಿರುದ್ಧದ 2 ಡೋಸ್ಗಳ ಲಸಿಕೆಯನ್ನ ನೀಡಬೇಕಾಗಿದೆ. ಇದಕ್ಕೆ ಗರಿಷ್ಠ 1,000 ರೂಪಾಯಿ ವೆಚ್ಚ ಆಗುತ್ತೆ ಅಂತ ಹೇಳಿ ಆದಾರ್ ಪೂನಾವಾಲಾ ಅವರೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗ ಲಸಿಕೆಯನ್ನ ಜನರೇ ಖರೀದಿ ಮಾಡಬೇಕಾ ಅಥವಾ ಸರ್ಕಾರವೇ ಖರೀದಿ ಮಾಡಿ ಜನರಿಗೆ ನೀಡುತ್ತಾ ಅನ್ನತಕ್ಕಂತಹ ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. ಬಹುತೇಕ ನಮ್ಮ ದೇಶದಲ್ಲಿ ಸರ್ಕಾರವೇ ಕಂಪನಿಯಿಂದ ಲಸಿಕೆಯನ್ನ ಖರೀದಿ ಮಾಡಿ ಸಾರ್ವಜನಿಕರಿಗೆ ಎಲ್ಲರಿಗೂ ಕೂಡ ಉಚಿತವಾಗಿ ನೀಡತಕ್ಕಂತಹ ಸಾಧ್ಯತೆ ಕೂಡ ಇದೆ. ಸರ್ಕಾರವೇ ಖರೀದಿ ಮಾಡಿದಂತಹ ಸಂದರ್ಭದಲ್ಲಿ ಫಾರ್ಮಾಸ್ಯೂಟಿಕಲ್ ಕಂಪನಿಗಳು ಕೂಡ ಕಡಿಮೆ ಬೆಲೆಗೆ ಲಸಿಕೆಯನ್ನ ಸರ್ಕಾರಕ್ಕೆ ಪೂರೈಕೆಯನ್ನ ಮಾಡ್ತವೆ. ಆಗ ಸರ್ಕಾರವೇ ಇದನ್ನ ಒಂದು ಜನರ ಆರೋಗ್ಯದ ಹಿತದೃಷ್ಟಿಯಿಂದ ಎಲ್ಲಾ ಜನರಿಗೂ ಕೂಡ ಯಾವುದೇ ಭೇದ ಭಾವ ಮಾಡದೇನೆ ಎಲ್ಲಾ ವರ್ಗದ ಜನರಿಗೂ ಕೂಡ ನೀಡ್ಲಿಕ್ಕೂ ಕೂಡ ಸಾಧ್ಯ ಆಗುತ್ತೆ. ಧನ್ಯವಾದ ಚಂದ್ರಮೋಹನ್. ಇದು ಸದ್ಯಕ್ಕೆ ಎಲ್ಲರ ನಿರೀಕ್ಷೆ ಇರುವಂಥದ್ದು ಕೊರೋನಾ ವೈರಸ್ಗೆ ವ್ಯಾಕ್ಸಿನ್ ಯಾವಾಗ ಸಿಗುತ್ತೆ, ಲಸಿಕೆ ಯಾವಾಗ ಸಿಗುತ್ತೆ ಅಂತ. ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಬೇರೆ ಬೇರೆ ಹಂತಗಳಲ್ಲಿದೆ. ಭಾರತದಲ್ಲೂ ಕೂಡ ಅನೇಕ ಕೇಂದ್ರಗಳಲ್ಲಿ ಈ ಟೆಸ್ಟ್ಗಳು ಆಗ್ತಾ ಇದೆ. ಆದರೆ 2021 ಫೆಬ್ರವರಿಯಲ್ಲಿ ಆಕ್ಸ್ಫರ್ಡ್ ವಿವಿಯ ಲಸಿಕೆ ಲಭ್ಯ ಆಗುವಂಥ ನಿರೀಕ್ಷೆ ಇದೆ. ಜೊತೆಗೆ ಅದಾದ ಮೇಲೆ ಒಂದಷ್ಟು ಟೆಸ್ಟ್ಗಳಾಗುವಂಥದ್ದು ಇರುತ್ತೆ, ಅಂತಿಮವಾದಂಥ ಒಂದಷ್ಟು ಟೆಸ್ಟ್ಗಳು. ಅದಾದ ನಂತರ ಆರೋಗ್ಯ ಸಿಬ್ಬಂದಿ ವಯಸ್ಕರಿಗೆ ಈ ಫೆಬ್ರವರಿ ಲಸಿಕೆ ಕೊಟ್ಟ ನಂತರ